ಅಂದ್ರೆ ಇವತ್ತು ಅವರ ಭಿಕ್ಷೆ, ಇವತ್ತು ನಾವೆಲ್ಲ ಏನಿದೀವಲ್ಲ ಅದು ಕೆಂಪೇಗೌಡರು ಭಿಕ್ಷೆ. ಕೆಂಪೇಗೌಡರು ಕಟ್ಲಾಗಿ ಈ ಊರನ್ನ ನಾವೆಲ್ಲ ಬಂದು ಎಲ್ಲೆಲ್ಲಿಂದನೂ ಬಂದು ಸೇರ್ಕೊಂಡಿದೀವಿ. ಹಳ್ಳಿ, ತೊರೆ, ತಾಲೂಕು, ಜಿಲ್ಲೆ ಎಲ್ಲ ಬಂದು ಬೆಂಗಳೂರು ಸೇರ್ಕೊಂಡಿದೀವಿ. ಅನ್ನ ಆಶ್ರಯ ನಮ್ಗೆ ಕೊಟ್ಟಂತ ಊರು ಬೆಂಗಳೂರು. ಅದನ್ನ ಕಟ್ಟಿದಂತ ಪುಣ್ಯಾತ್ಮ ನಾಡಪ್ರಭು ಹಿರಿಯ ಕೆಂಪೇಗೌಡರು. ಇದನ್ನ ಯಾವತ್ತು ಮರಿಬೇಡಿ, ನಾಡಪ್ರಭು ಹಿರಿಯ ಕೆಂಪೇಗೌಡರು ಅಂತಾನೆ ಪೂರ್ತಿಯಾಗಿ ನಾವು ಅವರ ಹೆಸರನ್ನ ಹೇಳ್ಬೇಕು. ನಾಡಪ್ರಭು ಹಿರಿಯ ಕೆಂಪೇಗೌಡರು ನಮ್ಗೆಲ್ಲ ಆಶ್ರಯದಾತರು, ಅನ್ನದಾತರು, ನಮ್ಮನ್ನೆಲ್ಲ ಸಾಕಿ ಸಲಹದಂತ ಪುಣ್ಯಾತ್ಮ. ಆ ಪುಣ್ಯಾತ್ಮ ಜನಿಸಿದಂತ ದಿನ ಇವತ್ತು. ಹಾಗಾಗಿ ನಾವು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಕೆಂಪೇಗೌಡರನ್ನ ಇವತ್ತು ನಾವು ದೇವ್ರ ಸಮಾನವಾಗಿ ನೋಡಿ ಅವರನ್ನ ನೆನೆದು ನಮ್ಮ ಮನೆಗಳೆಲ್ಲ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಮಗೆ ಕೆಂಪೇಗೌಡರ ಆಶೀರ್ವಾದ ಸದಾ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇಂಥ ಪುಣ್ಯ ಭೂಮಿಲಿ ನಮ್ಮ ರವಿಕುಮಾರ್ ಅವರು ಬಹಳ ಆಸಕ್ತಿ ವಹಿಸಿ, ಮಧುಸೂದನ್ ರವಿಕುಮಾರ್ ನನಗೆ ಮೇಲಿಂದ ಮೇಲೆ ಫೋನ್ ಮಾಡಿ ಹೇಳಿದಾಗ ನಾನು ನಿಜವಾಗ್ಲೂ ಇದೇನು ಮಾಡ್ತಾರ ಅಂತ ನನಗೆ ಬಹಳ ಆಶ್ಚರ್ಯ ಇತ್ತು. ತುಂಬಾ ಚೆನ್ನಾಗಿ ಇವತ್ತು ಕಣ್ಣಲ್ಲಿ ಕಟ್ಟಿದಂತೆ ತುಂಬಾ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಇದು ಪ್ರತಿ ವರ್ಷ ಇನ್ನೂ ಹೆಚ್ಚಬೇಕು, ಇದು ದೊಡ್ಡ ಹಬ್ಬ ಆಗಬೇಕು. ನಾವೆಲ್ಲರೂ ಬಯಸೋಣ, ಮುಂದ್ ವರ್ಷ ಅದ್ರ ಮುಂದ್ ವರ್ಷ ನಾವ್ ಎಲ್ಲಿವರೆಗೂ ಜೀವ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೂ ಕೆಂಪೇಗೌಡರು ಹುಟ್ಟಿದ ದಿನ ಇದನ್ನ ಬಂದು ಆಚರಣೆ ಮಾಡೋಣ. ಆಯ್ತಾ? ಎಲ್ಲ ನಮಸ್ಕಾರ.